ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಚಾಟ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗ ಆಗುವಂತಹ ಇದು ರೆಸಿಪಿ ಬಟಾಣಿ ಚಾಟ್ಸ್ ಅಂತ. ಇದನ್ನು ಮೊದಲಿಗೆ ನಾನಿಲ್ಲಿ ಬಿಳಿ ಬಟಾಣಿ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು 8 ಅವರ್ ನೆನೆ ಹಾಕಿದ್ದೀನಿ. ನೆನೆ ಹಾಕಿದಂಥ ಬಟಾಣಿ ಕಾಳನ್ನ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ತಾಯಿದ್ದೇನೆ. ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಚಮಚ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಹಾಗೆ 1 ಪೊಟ್ಯಾಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇದೆಲ್ಲ ಫುಲ್ ಮುಳುಗೋ ತನಕ ಸ್ವಲ್ಪ ನೀರನ್ನು ಹಾಕಿ, ಈ ಥರ ನೀರನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು 4ರಿಂದ 5 ವಿಷಲ್ ಆಗೋ ತನಕ ವಿಷಲ್ ಹೊಡಿಸ್ಬೇಕು. ಇವಾಗ 4ರಿಂದ 5 ವಿಷಲ್ ಆಗಿದೆ. ಕುಕ್ಕರ್ ಸಹ ತಣ್ಣಗಾಗಿದೆ. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಟಾಣಿ ಕಾಳೆಲ್ಲ ಬೆಂದಿದೆ ಅಂತ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇಷ್ಟು ಈ ಥರ ಬೆಂದರೆ ಸಾಕು. ಇದನ್ನು ನಾನು ಸ್ವಲ್ಪ ಮ್ಯಾಶರ್ನ ಹೆಲ್ಪಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪೊಟ್ಯಾಟೋಸ್ ಎಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ, ಸ್ವಲ್ಪ ಥಿಕ್ನೆಸ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಬಟಾಣಿ ಕಾಳನ್ನು ಹಾಗೆ ಸ್ವಲ್ಪ ಪೊಟ್ಯಾಟೋಸ್ನ ನಾನು ಮ್ಯಾಶ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಇವಾಗ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನನ್ನ ಉಪ್ಪು ಇಲ್ಲಿ ಸರಿಯಾಗಿದೆ. ನಿಮಗೇನಾದ್ರು ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನೀವು ಇಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊಳ್ಳಿ. ಇದನ್ನು ಸರ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬೌಲಿಗೆ ನಾನು ಮೊದಲಿಗೆ ಬಟಾಣಿ ಚಾಟ್ನ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ನಾನು ಲೇಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಸೇವ್ ಪುರಿದ ಪಾಪಡಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಈ ರೀತಿ ಲೇಸ ಚಿಪ್ಸ್ ಯಾವುದೇ ಥರದ್ದನ್ನು ನೀವು ಹಾಕ್ಕೊಳ್ಬಹುದು. ಇಲ್ಲಿ ನಾನು ಹಾಗೆ ಹುಣಸೆ ಹಣ್ಣಿನ ಸಾಸ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಈರುಳ್ಳಿ, ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಇವಾಗ ನಾನು ಸೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಲೆಮನ್ನ ಹಿಂಡ್ಕೊಳ್ತಾ ಇದ್ದೇನೆ. ಈ ಲೆಮನ್ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಇದ್ರ ಮೇಲ್ಗಡೆ ಮತ್ತೆ ನಾನು ಸ್ವಲ್ಪ ಈರುಳ್ಳಿ ಲೇಸನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನೀವು ಸ್ವಲ್ಪ ಚಾಟ್ನ ಹಾಕ್ಕೋಬೋದು, ಬಟಾಣಿ ಮಸಾಲೆಯನ್ನು ನೀವು ಇಲ್ಲೇ ಹಾಕ್ಕೊಳ್ಬೋದು. ಈ ರೀತಿ ಮಾಡಿ ಸರ್ವ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ. ತುಂಬ ರುಚಿಕರವಾಗಿರುತ್ತೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂತಹ ಚಾಟ್ಸ್ ಅಂತಲೇ ನಾವು ಹೇಳ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿನ್ನೋ ಥರ ನೀವು ಮನೇಲಿ ಈ ರೀತಿ ಮಾಡಿಕೊಡ್ಬಹುದು. ಇವಾಗ ಇದು ರೆಡಿಯಾಗಿದೆ. ಬೇಸಿಕ್ ಬಟಾಣಿ ಮಸಾಲಾನ ಮಾಡಿಟ್ಕೊಂಡು ನೀವು ಇದಕ್ಕೆ ಪಾನಿಪುರಿ ಮಾಡ್ಕೋಬೋದು, ಇಲ್ಲ ಮಸಾಲೆ ಪುರಿ ಮಾಡ್ಕೋಬೋದು, ಶೇವ್ ಪುರಿ ಮಾಡ್ಕೋಬೋದು. ಈ ರೀತಿ ಎಲ್ಲ ರೀತಿ ಚಾಟ್ಸ್ನ ನೀವು ಮಾಡ್ಕೊಳ್ಳೋಕ್ಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.